ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಗುರುವಾರದ ಲಾಗ್ ಆಗಿರುತ್ತೆ. ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಟೊಮೆಟೊ ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಗುರುವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. 6:30 ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ್ದು ಬೇಗನೆ, ಆದರೆ ಲಾಗ್ ಮಾತ್ರ ಶುರು ಮಾಡಿರೋದು 6:30 ಆಗಿತ್ತು. ಯಾಕೆಂದರೆ ಎದ್ದ ತಕ್ಷಣ ಕಸ ಗುಡಿಸಿ ಹೊರಗಡೆ ನೀಟಾಗಿ ಸಾರಿಸ್ಬಿಟ್ಟು ರಂಗೋಲಿ ಹಾಕೋದಕ್ಕೆ ಟೈಮ್ ಆಗೋಯಿತು. ಅದನ್ನ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೇನು ಹೋಗಲಿಲ್ಲ. ಇನ್ನಲ್ಲಿ ಕಸ ಗುಡಿಸಿ ಮನೆಯೂ ಸಹ ಒರೆಸ್ಕೊಂಡಿದ್ದೀನಿ. ನಾನು ಮನೆ ಒರೆಸುವಾಗ ಯಾವಾಗಲೂ ಅರಶಿನ ಹಾಗೆ ಕಲ್ಲುಪ್ಪನ್ನ ಹಾಕಿಬಿಟ್ಟು ಮನೆನ ಒರೆಸ್ಕೊತೀನಿ. ಇನ್ನು ಇಲ್ಲಿ ಮನೆಯೆಲ್ಲ ಒರೆಸ್ಕೊಂಡಿದ್ದಾಯಿತು. ಹಾಗೆ ಸ್ನಾನ ಮಾಡ್ಕೊಂಬಂದು ಬೇಗ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ಪೂಜೆಗೂ ಸಹ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಿನ್ನೆ ನೈಟೇ. ಹಾಗಾಗಿ ಇಲ್ಲ ಬಂದ ತಕ್ಷಣವೇ ಪೂಜೆನ ಶುರು ಮಾಡ್ಕೊತಿದ್ದೀನಿ. ಫಸ್ಟು ಪೂಜೆನ ನೋಡ್ಕೊಂಬನ್ನಿ. ಅದಾದ ನಂತರ ಟೊಮೆಟೊ ಬಾತ್ ರೆಸಿಪಿ ಯಾವ ಥರ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ.
ಇನ್ನು ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಸಹ ದೇವರಿಗೆ ಕೈ ಮುಗಿತಾ ಇದ್ದೀನಿ. ಹಾಗೆ ನನಗೆ ಪ್ರತಿ ಗುರುವಾರ ಒಂಥರ ಹಬ್ಬ ಇದ್ದಂಗೆ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಬೆಳಗ್ಗೆ ಬೇಗನೆ ಎದ್ದು ಬೇಗನೆ ಪೂಜೆ ಮಾಡ್ಕೊತೀನಿ. ಹಾಗಾಗಿ ಇನ್ನು ಅದ್ರ ಜೊತೆಗೆ ಈ ನಡುವೆ ತುಳಸಿ ಗಿಡನೂ ಸಹ ನಾನು ನೀಟಾಗಿ ಪೂಜೆ ಮಾಡ್ತಿದ್ದೀನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ನೀರು ಹಾಕ್ಬಿಟ್ಟು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂನ ಏರಿಸ್ತಿದ್ದೆ. ಇನ್ನು ಬರೀ ಅರಿಶಿನ ಕುಂಕುಮ ಏರಿಸಿ ಪೂಜೆ ಮಾಡೋದಲ್ಲ, ತುಳಸಿ ಗಿಡಕ್ಕೆ ಹಾಲು ಹಾಗೆ ಅರಿಶಿನದ ನೀರನ್ನು ಅರ್ಪಿಸಬೇಕು ಅಂತ ಗೊತ್ತಾದ ಮೇಲೆ ಪ್ರತಿ ಗುರುವಾರ ಹಸಿ ಹಾಲು ಹಾಗೆ ಅರಿಶಿನದ ನೀರನ್ನು ಸಹ ನಾನು ಅರ್ಪಿಸಿ ಪೂಜೆನ ಮುಗಿಸ್ಕೊತೀನಿ. ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಮಾತ್ರ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ದಿನ ಒಂದೊಂದು ರಂಗೋಲಿ ಹಾಕ್ತಾ ಇರ್ತೀನಿ. ಅದರಲ್ಲಿ ಇವತ್ತು ಹಾಕಿರೋಂತಹ ರಂಗೋಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟೆ. ಯಾಕಂದರೆ ಈ ಥರ ಎಳೆ ರಂಗೋಲಿ ನನಗೆ ಹಾಕೋದಕ್ಕೆ ಬರೋದೇ ಇಲ್ಲ. ಅದಲ್ಲದೆ ನನಗೆ ಚುಕ್ಕಿ ಇಟ್ಟು ರಂಗೋಲಿ ಜಾಸ್ತಿ ಹಾಕೋದಕ್ಕೇನು ಹೋಗಲ್ಲ. ನಾನು ಚುಕ್ಕಿ ಇಲ್ದೇ ರಂಗೋಲಿ ಹಾಕೊಳ್ಳೋದ್ರಿಂದ ಇವತ್ತು ಈ ರಂಗೋಲಿಗೆ ತುಂಬಾ ಟೈಮ್ ತೊಗೊಂತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ರಂಗೋಲಿ ಯಾವ ಥರ ಇತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ದೇವ್ರ ಮನೆಯೂ ಸಹ ನೋಡ್ತಾ ಇರ್ಬೋದು ನೀವು, ಎಷ್ಟು ಲಕ್ಷಣವಾಗಿ ಲವಲವಿಕೆಯಿಂದ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೇನಂದರೆ ಈ ಥರ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಅದರಲ್ಲೂ ಗುರುವಾರ, ಶುಕ್ರವಾರ, ಮಂಗಳವಾರ ಮಾತ್ರ ನನಗೆ ಪೂಜೆ ಅನ್ನೋದು ತುಂಬ ಚೆನ್ನಾಗಿ ಆಗಬೇಕು. ಹಾಗಾಗಿ ಇನ್ನು ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಬೇಗನೆ ರೈಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಫಸ್ಟಿಗೆ ಟೊಮೆಟೊ ಬಾತ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಗೆ ಮೆಣಸಿನ್ಕಾಯಿ ಇದೆಲ್ಲ ಬೇಯಿಸ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರನ್ನ ಸೇರಿಸ್ಕೊತಿದ್ದೀನಿ. ನೀರಿಗೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀನಿ. ಅದ್ರ ಜೊತೆಗೆ ಖಾರಕ್ಕೆ ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಹಾಗೆ 2 ಟೊಮೆಟೊನ ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬಾತ್ ಮಾಡುವಾಗ ನಾನು ಅಚ್ಕಾರದ ಪುಡಿನೂ ಸಹ ಹಾಕ್ಕೊತೀನಿ. ಹಾಗಾಗಿ ಇಲ್ಲಿ ಕಲರಿಗೋಸ್ಕರ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಇನ್ನು ಅದನ್ನು ಒಂದು ಸೈಡು ಕುದಿಯೋಕೆ ಇಟ್ಕೊಂಡಿದ್ದಾಯಿತು. ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ಬೇಕಾಗಿತ್ತಲ್ವ, ಅದನ್ನು ಸಹ ಇಲ್ಲಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಥರ ಟೈಮ್ ಇಲ್ಲದೇ ಇರೋಂತಹ ಟೈಮಲ್ಲಿ ಈ ಥರ ನಾವು ಏನಾದರೂ ಒಂದು ಕ್ವಿಕ್ಕಾಗಿ ಆಗುವಂತಹ ರೆಸಿಪಿಗಳನ್ನ ಮಾಡ್ಕೋಬೇಕು ಅಂದರೆ ಈ ಟೊಮೆಟೊ ಬಾತು ಬೆಸ್ಟ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಟೊಮೆಟೊ ಬಾತಿಗೆ ಮಸಾಲ ರುಬ್ಬೋದಿಲ್ಲ. ನಾನಿವತ್ತು ಈ ಥರ ಟೊಮೆಟೊ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ರುಬ್ಬಿ ಮಸಾಲಾನ ಹಾಕ್ತಾಯಿದ್ದೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಒಂದ್ಸರಿ ಮಾಡಿ ನೋಡಿ ನೀವು ಸಹ. ನಾನು ಯಾವಾಗ್ಲೂ ಅರ್ಜೆಂಟಾಗಿದ್ದಾಗ ಮಾಮೂಲಿ ಮಾಡ್ತೀವಲ್ವ, ಅದೇ ಥರನೇ ಮಾಡ್ತಿದ್ದೆ. ಇವತ್ತು ಈ ಥರ ಮಸಾಲ ರುಬ್ಬಿ ಮಾಡೋಣ, ಪ್ರತಿ ಸಾರಿ ಅದೇ ಥರ ಮಾಡ್ತಾಯಿರ್ತೀವಿ, ಅದು ಆ ಟೇಸ್ಟ್ ಎಲ್ಲ ತಿಂದು ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಈ ಥರ ಮಾಡೋಣ ಅಂತ ಈ ರೆಸಿಪಿನ ಮಾಡ್ಕೊತ ಇದ್ದೀನಿ. ಆಗಲೇ ಟೈಮು 8 ಗಂಟೆ ಆಗೋಗಿತ್ತು. ಪೂಜೆ ಮುಗಿಸಿ ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಪೂಜೆ ಆದ ನಂತರ ದೇವ್ರ ಮುಂದೆ. ಹಾಗಾಗಿ ಒಂದು ಸ್ವಲ್ಪ ಟೈಮು ಆಗೇ ಹೋಯಿತು. ಪಟ ಅಂತ ಇಲ್ಲಿ ಅಡುಗೆನ ಮುಗಿಸ್ಕೊತಾ ಇದ್ದೀನಿ. ಇನ್ನು ಅಲ್ಲಿ ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಅಷ್ಟರಲ್ಲಿ ನಾನೇನು ಬೇಕಿಟ್ಟಿದ್ದೆಲ್ಲ ಅದು ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಅದನ್ನು ಒಂದು ಸ್ವಲ್ಪ ಹೊತ್ತು ಆರೋದಕ್ಕಂತ ಬಿಟ್ಟೆ. ಒಂದು ಸ್ವಲ್ಪ ಉಗುರು ಬೆಚ್ಚಗೇನೆ ಇತ್ತು, ಆದ್ರೂ ಇಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಟೈಮ್ ಇರಲಿಲ್ಲ ಅಲ್ವ. ಹಾಗಾಗಿ ಇನ್ನು ಇಲ್ಲಿ ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇನ್ನು ಇಲ್ಲಿ ಒಗ್ಗರಣೆ ಮಾಡ್ಕೊಂಬಿಡೋಣ ಟೊಮೆಟೊ ಬಾತಿಗೆ. ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನಿವತ್ತು ಬರೀ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಸಹ ಉಪವಾಸ ಇರ್ತೀನಿ. ಇನ್ನು ಮಕ್ಕಳು ಒಂದು ಸ್ವಲ್ಪನೇ ತಿಂದು ಹೋಗ್ತಾರೆ. ಹಾಗಾಗಿ ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿ ಒಂದು ಸ್ವಲ್ಪನೇ ಮಾಡ್ಕೊತಿದ್ದೀನಿ. ಅವರಿಗೆ ತಿಂದು ಹಾಗೆ ಬಾಕ್ಸಿಗೆ ಕಟ್ಕೊಂಡು ಹೋಗೋಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಹೋಲ್ ಸ್ಪೈಸಸ್ ಬರುತ್ತೆ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ, ಅದನ್ನು ಸೇರಿಸ್ಕೊತಿದ್ದೀನಿ. ಅದ್ರ ಜೊತೆಗೇನೆ ಈರುಳ್ಳಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೇ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಸ್ತೂರಿ ಮೆಂತಿ ಹಾಕ್ಕೊಂಡಿಲ್ಲ. ಹಾಗಾಗಿ ಕಸ್ತೂರಿ ಮೆಂತಿ ಬದಲಾಗಿ ಈ ಥರ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ. ನೀವೇನಾದ್ರು ಕಸ್ತೂರಿ ಮೆಂತಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೆ ಬರೀ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೆ. ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ ಸಹ ಹಸಿ ವಾಸನೆ ಹೋಯಿತು. ಅದಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಟೊಮೆಟೊನ ನಾನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಟೋಟಲ್ ಆಗಿ 4 ಟೊಮೆಟೊನ ಬಳಸ್ಕೊಂಡಿದ್ದೀನಿ. 2 ಟೊಮೆಟೊ ರುಬ್ಕೊಂಡಿದ್ದೀನಿ, 2 ಟೊಮೆಟೊ ಹಾಗೇ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇನ್ನು ಟೊಮೆಟೊನು ಸಹ ನೀಟಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಡ್ರೈ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ, ಅಚ್ಕಾರದ ಪುಡಿ ಏನಿದೆಯಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗರಂ ಮಸಾಲೆ ಏನು ಸೇರಿಸ್ಕೊತಾ ಇಲ್ಲ. ಯಾಕಂದರೆ ಹೋಲ್ ಮಸಾಲೆನೇ ಹಾಕ್ಕೊಂಡಿದ್ದೀನಲ್ವ, ಅದರಲ್ಲೇ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ಗರಂ ಮಸಾಲ ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ಮಸಾಲೆ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಗರಂ ಮಸಾಲೆ ಸೇರಿಸ್ಕೊಳಕ್ಕೆ ಹೋಗಲ್ಲ.
ಇನ್ನು ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನು ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ ಅದನ್ನು ಸಹ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದನ್ನೇನು ಜಾಸ್ತಿ ಫ್ರೈ ಮಾಡುವಂತಹ ಅಗತ್ಯತೆ ಏನಿರಲ್ಲ, ಯಾಕಂದರೆ ಆ ಮೊದಲೇ ನಾವು ಇಲ್ಲಿ ಕುದಿಸಿ ಇಟ್ಕೊಂಡಿರ್ತೀವಲ್ವ, ಹಾಗಾಗಿ ಇನ್ನು ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಹಾಕಿರೋಂತಹ ಖಾರದ ಪುಡಿ ಅದೆಲ್ಲ ಏನಿದೆಲ್ವ ನೀಟಾಗಿ ಅದಕ್ಕೂ ಸಹ ಹೊಂದ್ಕೋಬೇಕು. ಹಾಗಾಗಿ ಇನ್ನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇನ್ನು ನಾನು ಇವಾಗಲೇ ನೆನೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೋಬೋದು. ಇಲ್ಲ ಈ ಟೈಮಲ್ಲಿ ಬೇಡ ಅಂದರೆ ನೀವು ಲಾಸ್ಟ್ ನಾವು ಲಿಡ್ ಏನು ಕ್ಲೋಸ್ ಮಾಡ್ತೀವಲ್ಲ ಆ ಟೈಮಲ್ಲಾದರೂ ನೀವು ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಬರ್ತಾ ಇರುತ್ತೆ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಟೈಮ್ ಆಗಿತ್ತು ಅಂತ ಹೇಳಿ ಇಲ್ಲಿ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ, ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೈಮು ಸಹ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಈ ಥರ ಬಿಸಿ ನೀರನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ಹಾಗೆ ಇಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿನ ನಾನು ತೊಗೊಂಡಿದ್ದೆ, ಹಾಗಾಗಿ 3 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ಒಂದು ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 3.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳಿ. ಇನ್ನು ಅಕ್ಕಿಯನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕಿದು, ಒಂದು ಕುದಿ ಬಂದಾದ ನಂತರ ಇದನ್ನು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿ ಬಂತು, ಹಾಗಾಗಿ ಇಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ಕುದಿಯೋ ಅಷ್ಟರಲ್ಲಿ ನನ್ನ ಮಗಳಿಗೆ ತಲೆನೂ ಸಹ ಬಾಚಬೇಕಾಗಿತ್ತು. ಹಾಗೆ ನಾನು ಟೀನ ಕುಡಿದಿರಲಿಲ್ಲ ಬೆಳಗ್ಗೆ, ಹಾಗಾಗಿ ಟೀನ ಕುಡಿದ್ಬಿಟ್ಟು ಅದಾದ ನಂತರ ಇಲ್ಲಿ ಅವಳಿಗೆ ತಲೆನ ಬಾಚ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಇದೊಂದು ಕೆಲಸ ಅಂತಲೇ ಹೇಳ್ಬೋದು. ಈ ತಲೆ ಬಾಚೋದು, 2 ಜಡೆ ಬಾಚಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಥರ ಫೋಲ್ಡ್ ಮಾಡಿ ರಿಬ್ಬನ್ನ ಕಟ್ಟೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಇಲ್ಲಿ ಆ ಕೆಲಸ ಮುಗಿಸ್ಕೊಂಡು ಪಟಾಫಟ್ ಅಂತ ಬಂದು ಅವಳಿಗೂ ಸಹ ತಲೆ ಬಾಚಿದ್ದಾಯಿತು. ಹಾಗೆ ನಾನು ಸಹ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ ಅಲ್ವಾ, ಕೂದಲಿನೂ ಒಣಗಿರಲಿಲ್ಲ. ಹಾಗಾಗಿ ನೀಟಾಗಿ ಕೂದಲನ್ನು ನಾನು ಒರೆಸ್ಕೊಂಡು ಅದಾದ ನಂತರ ಇಲ್ಲಿ ರೋಸ್ಮೆರಿ ವಾಟರ್ ಬರುತ್ತಲ್ವ ಅದನ್ನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತಲೇ ಹೇಳ್ಬೋದು ರೋಸ್ಮೆರಿ ವಾಟರು. ನಾನು ಯಾವಾಗೆಲ್ಲ ತಲೆ ಸ್ನಾನ ಮಾಡ್ತೀನಿ ನೋಡಿ ಅಂಥ ಟೈಮಲ್ಲಿ ರೋಸ್ಮೆರಿ ವಾಟರ್ ಸ್ಪ್ರೇ ಮಾಡ್ಕೊತಾನೆ ಇರ್ತೀನಿ ಹೇರ್ಸ್ ಗ್ರೋತ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಹಾಗಾಗಿ ನಾನು ಇದನ್ನು ಕಂಟಿನ್ಯೂಯಸ್ ಆಗಿ ಸ್ಪ್ರೇ ಮಾಡ್ಕೊತಾನೆ ಇರ್ತೀನಿ ತಲೆ ಸ್ನಾನ ಮಾಡಿದಾಗಲೆಲ್ಲ. ವಾರದಲ್ಲಿ ಒಂದು 2 ದಿನ ತಲೆ ಸ್ನಾನ ಮಾಡ್ತೀನಲ್ವ, ಒಂದು 2 ದಿನ ಮಾತ್ರ ಇದನ್ನು ನಾನು ಸ್ಪ್ರೇ ಮಾಡ್ಕೊತಿರ್ತೀನಿ. ಹಾಗೆ ಎಣ್ಣೆ ಹಚ್ಕೊಂಡಾಗ ಇದನ್ನ ಸ್ಪ್ರೇ ಮಾಡೋದಕ್ಕೇನು ಹೋಗೋದಿಲ್ಲ. ತಲೆ ಸ್ನಾನ ಮಾಡಿದಾಗ ಮಾತ್ರ ಈ ಥರ ರೋಸ್ಮೆರಿ ವಾಟರ್ನ ನಾನು ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡು ನೀಟಾಗಿ ಮಸಾಜ್ ಕೊಟ್ಕೊತೀನಿ. ಈ ಥರ ಮಸಾಜ್ ಕೊಟ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನು ಸಹ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಹೇರ್ ಗ್ರೋತಿಂಗು ಸಹ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು ಎಣ್ಣೆ ಹಚ್ಕೊಂಡಾಗ್ಲೇ ಆಯಿತು ಅಥವಾ ಈ ಥರ ಏನಾದರೂ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ ತಲೆಗೆ ಅಂದಾಗ ನೀಟಾಗಿ ಅದನ್ನು ಮಸಾಜ್ ಮಾಡ್ಕೊಳ್ಳಿ. ಆವಾಗ ಕೂದಲು ಅನ್ನೋದು ತುಂಬ ಬೇಗನೆ ಗ್ರೋತ್ ಆಗುತ್ತೆ. ಇನ್ನು ಇಲ್ಲಿ ನನ್ನ ಮಗಳಿಗೆ ತಲೆ ಬಾಚಿ ನಾನು ಸಹ ಕೂದಲನ್ನ ನೀಟಾಗಿ ಒಣಗಿಸ್ಕೊಂಡು ಆ ಟೈಮಲ್ಲಿ ನಾನೇನು ಕುಕ್ಕರ್ ಇಟ್ಟು ಬಂದಿದ್ದೆ ನೋಡಿ ಅದು ಸಹ 3 ವಿಷಲು ಆಗಿಬಿಟ್ಟಿತ್ತು. ಇನ್ನು ಅದನ್ನು ಓಪನ್ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ಬೇಕು ಅಷ್ಟೇನೆ. ಬನ್ನಿ ಇವಾಗ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಮಾಡೋದು ಸಹ ಸುಲಭನೇ. ಹಾಗಾಗಿ ಇನ್ನು ಇಲ್ಲಿ ಲಿಡ್ಡನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕುಕ್ಕರ್ ಲಿಡ್ಡು ಯಾವ ಥರ ಆಗಿತ್ತು ಅಂದರೆ ಇವತ್ತಿನ ಟೊಮೆಟೊ ಬಾತ್ ಮಾತ್ರ ಮನೆ ತುಂಬ ಒಂಥರ ಏನೋ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇತ್ತು. ನಮ್ಮನೇಲಿ ಮಾಡಿರೋಂತಹ ಟೊಮೆಟೊ ಬಾತು ಕೆಳಗಡೆವರೆಗೂ ಸ್ಮೆಲ್ ಬರ್ತಾಯಿತ್ತು, ಅಷ್ಟು ಫ್ಲೇವರ್ಫುಲ್ ಆಗಿತ್ತು ಇವತ್ತಿನ ಟೊಮೆಟೊ ಬಾತ್ ಮಾತ್ರ. ಆದರೆ ನಾನೇ ತಿನ್ನೋ ಹಾಗಿರಲಿಲ್ಲ, ನಾನಂತೂ ಟೇಸ್ಟೇ ನೋಡಲಿಲ್ಲ ಇದನ್ನು, ಯಾಕಂದರೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ ನೋಡಿ. ನೆಕ್ಸ್ಟ್ ನಾನು ರಾತ್ರಿ ಊಟಕ್ಕಾದ್ರೂ ಒಂದು ಸ್ವಲ್ಪ ಇಟ್ಕೋಬೇಕಾಗಿತ್ತು, ಆದರೆ ಇಟ್ಕೊಳ್ಳೋಕ್ಕೆ ಆಗಲಿಲ್ಲ. ಇನ್ನು ಇಲ್ಲಿ ಫಸ್ಟ್ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಹಾಗೆ ಅವರಿಗೆ ಬ್ರೇಕ್ಫಾಸ್ಟ್ನೂ ಸಹ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಅವರು ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯಿತು, ಹಾಗೆ ಅವ್ರದ್ದು ಸ್ಕೂಲ್ ಟೈಮು ಸಹ ಆಗಿತ್ತಲ್ವ. ಇನ್ನು ಅವ್ರನ್ನ ಸ್ಕೂಲಿಗೆ ಬಿಟ್ಟು ಬಂದರೆ ನನ್ನ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇನ್ನು ಇವತ್ತು ನಮ್ಮ ಅಣ್ಣನ ಬರ್ಡೇ ಇತ್ತು, ಹಾಗಾಗಿ ಅವನಿಗೆ ಗೊತ್ತಿರಲಿಲ್ಲ ನಾವು ಕೇಕ್ ಕಟ್ ಮಾಡಿಸೋದು. ಸರ್ಪ್ರೈಸಾಗಿ ಕೇಕ್ನ ತೊಗೊಂಡು ಬಂದು ಇವತ್ತು ಅವನ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.